ಅವ್ರು ಕೇಳ್ತಾ ಇದ್ದಾರೆ, ನ್ಯಾಯ ಕೇಳ್ತಾ ಇದ್ದಾರೆ. ನಾನು ಹಿಂದೆನೆ ಅಧ್ಯಕ್ಷರಾಗಿದ್ದಾಗ ನಾನೇ ನಾಗೇಂದ್ರ ಅವ್ರ ಕೈಲಿ ರಾಜೀನಾಮೆ ಹೋಗಿ ಇದು ತನಿಖೆ ಆಗಲ್ಲಪ್ಪ ಕೊಡು ಅಂತೇಳಿ ಕೊಡಿಸ್ತು. 2 ವರ್ಷ ಆಯಿತು. ನಾವು ಏನು ಬೇಕೋ ತನಿಖೆ ಮಾಡಿಸಿದ್ದೇವೆ. ಈಗ ಅವರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಈ ರಾಜೀನಾಮೆ ಕೊಡ್ಬೇಕಾದ್ರೆ ಕೇಳಲಿ, ಒಂದು ನಿಮ್ಮನ್ನು ನೋಟಿಸ್ ಕೊಟ್ಬಿಟ್ಟು ನಾವು ಚರ್ಚೆ ಮಾಡಿ ಏನಕ್ಕೆ ರಾಜೀನಾಮೆ ಕೊಡಬೇಕು, ಏನೇನು ಕಂಡು ಹಿಡಿದ್ರು, ಅವ್ರ ಹತ್ರ ಏನೇನು ಮಾಹಿತಿ ಇದೆ, ಅವ್ರಿಗೇನು CBI ಅವ್ರು ಏನು ಕೊಟ್ಟರು, ED ಅವ್ರು ಏನು ಕೊಟ್ಟರು, SIT ಏನು ಕೊಟ್ಟರು, ಅದೆಲ್ಲ ಕೂಡ ತಂದು ಜನರ ಮುಂದೆ ಇಟ್ಟು ಜನರಿಗೆಲ್ಲ ಗೊತ್ತಾಗಿ ಇದಕ್ಕೋಸ್ಕರ ನಾನು ರಾಜೀನಾಮೆ ಕೇಳ್ತಾ ಇದ್ದೀನಿ ಅಂತ ಅಟ್ಲೀಸ್ಟ್ ಮಾಡಿದ್ರೆ ಆ ಸ್ಥಾನಕ್ಕೆ ಇವರೆಲ್ಲ ಸಂವಿಧಾನ ಪೀಠದಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವರೆಲ್ಲ ಅವಕಾಶ ಇದೆ. ಅದು ಬಿಟ್ಬಿಟ್ಟು ಚರ್ಚೆನೂ ಮಾಡಲ್ಲ, ಬಾವಿಗೂ ಬರಲ್ಲ, ನೋಟಿಸು ಕೊಡಲ್ಲ. ಇದನ್ನ ರಾಜೀನಾಮೆ ಕೊಡಿ ಅಂತಂದ್ರೆ ಇದು ನಾವು ಹಾಕೊಟ್ರಂತ ಒಂದು ಪದ್ಧತಿ ಮೇಲೆ ಇಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಸೊ ಎಲ್ಲಿ ನಡೆದಿದೆ ಈ ರೀತಿ? ಫಸ್ಟ್ ಟೈಮ್ ವಿತೌಟ್ ಗಿವಿಂಗ್ ಎ ನೋಟಿಸ್ ಇದ್ರ ಬಗ್ಗೆ ಕೇಳ್ತಾ ಇರೋದು ಇದು ಸರಿ ಇಲ್ಲ. ನಾನು ವಿರೋಧ ಪಕ್ಷದ ನಾಯಕರಿಗೆ ಎಲ್ಲರೂ ಕೇಳ್ತಾ ಇದ್ದೀನಿ, ಒಂದು ನೋಟಿಸ್ ಕೊಡಿ, ಚರ್ಚೆ ಮಾಡೋಣ. 1 ದಿನ 2 ದಿನ ಬೇಕಾದ್ರೆ ಏನೇನು ಅನ್ಯಾಯ ಆಗಿದೆ, ಯಾವ ರೀತಿ ಆಗಿದೆ ಅನ್ನೋದು ಕಂಪ್ಲೀಟ್, ಇದು ಒಂದೇ ಅಲ್ಲ, ಬೇಕಾದಷ್ಟಿದೆ. ನಾವು ಬೆಳಕು ಚೆಲ್ಲಕ್ಕೆ ಅವಕಾಶ ಇದೆ, ಅವರು ಬೆಳೆದ. ನಾನು ಅವ್ರಿಗೆ ಕನ್ವಿನ್ಸ್ ಆದ್ರೆ ತೀರ್ಮಾನ ಮಾಡಲಿ. ನಾನು ಯಾಕೆ ನಾಗೇಂದ್ರ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಂಡಿದ್ದೀನಿ ಅಂತ ಖಂಡಿತ ನಾನು ಹೇಳ್ತೀನಿ. ಅವ್ರು ಸಮಾಧಾನ ಆಗಲಿಲ್ಲ ಬೇಕಾದ್ರೆ ಮುಂದುವರ್ಸ್ಲಿ. ಚರ್ಚೆನೇ ಇಲ್ದೇನೆ ಸುಮ್ಮನೆ ರಾಜೀನಾಮೆ ಕೊಡಿ, ಭ್ರಷ್ಟು, ರಾಹುಲ್ ಗಾಂಧಿ ಮನೆಗೆ ದುಡ್ಡು ಹೊಂಟೋಯ್ತು, ಭ್ರಷ್ಟ ಸರ್ಕಾರ, DK ಶಿವಕುಮಾರ್ ಸರ್ಕಾರ, ಇವೆಲ್ಲ ಏನೇನೋ ಹೇಳ್ಕೊಂಡು ಕೂತ್ಕೊಂಡ್ರೆ ಅಟ್ಲೀಸ್ಟ್ ಆಗ್ತದೆ. ದಯವಿಟ್ಟು ಪ್ಲೀಸ್ ಇವತ್ತು ಕೂಡ ನೋಟಿಸ್ ಕೊಡಿ, 2 ದಿನ ಚರ್ಚೆ ಮಾಡಿ, ನಿಮ್ಮ ಎಲ್ಲ ವಿಚಾರಗಳನ್ನ ದಯವಿಟ್ಟು ತಿಳಿಸಿ. ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ 89 ಕೋಟಿ ಅಂತ. ಸರಿಯಪ್ಪ, 89 ಕೋಟಿ ನಡೆದಿದೆ ಭ್ರಷ್ಟಾಚಾರ, 187 ಕೋಟಿ ಅಲ್ಲಂತ ಫ್ಲೋರ್. ಅದಕ್ಕೆ ನಾಗೇಂದ್ರಂದು 85 ಕೋಟಿ ನಡೆದಿದ್ಯೋ 90 ಕೋಟಿ ನಡೆದಿದ್ಯೋ ಏನಾಗಿದ್ಯೋ ಅಂತ ಜಸ್ಟ್ ನೀವು ಕ್ಲೀನ್ ಆಗಿ ಡಿಸ್ಕಸ್ ಮಾಡಿ. ಅಲ್ಲ, ಮುಖ್ಯಮಂತ್ರಿಗಳೇ ಒಪ್ಕೊಂಡ್ರವತ್ತು. ಅದಕ್ಕೆ ಮಾಡಿ, ನೀವು ಅದನ್ನ ಹೇಳಿ. ಮುಖ್ಯಮಂತ್ರಿಗಳೇ ಒಪ್ಕೊಂಡ್ರು, ಮತ್ತೆ ಯಾಕೆ ನೀವು ತಗೊಂಡ್ರಿ? ನಿಮ್ಮ ಸೀಟಲ್ಲಿ ಕೂತ್ಕೊಂಡು ಏನಾಯ್ತು ಅಂತ 2 ವರ್ಷ 2 years we have kept the minister out to inquire about this. We have come to a conclusion. I have looked all ಮಾಡಿದ್ದೀನಿ. ಚಾರ್ಜ್ ಶೀಟ್ ಆಗಿದೆ. ಈಗ ನೋಡಿ, ನಾನು ಯಾರ್ಯಾರು ಸೆಂಟ್ರಲ್ ಮಿನಿಸ್ಟ್ರು, ಯಾರ್ಯಾರು ಸ್ಟೇಟ್ ಮಿನಿಸ್ಟ್ರು, ಯಾರ್ಯಾರ ಮೇಲೆ ಕೇಸ್ಗಳಿದೆ, ಹೆಂಗ್ ನಡೀತು, ನಾನು ಹೆಸರುಗಳೆಲ್ಲ ನಾನು ಹೇಳಿದ್ರೆ ನಿಮ್ಗೆಲ್ಲ ಬೇಜಾರಾಯ್ತದೆ. ಅದೆಲ್ಲ ನಂಗೆ ಹೇಳಕ್ಕೆ ಇಷ್ಟ ಇಲ್ಲ. ಲೆಟ್ ಅಸ್ ಓನ್ಲಿ ಕನ್ಫೈನ್ ಟು ದಿಸ್. ಇಫ್ ಯು ವಾಂಟ್ ಐ ಟೆಲ್ ಆಲ್ ದಿ ನೇಮ್ಸ್ ಆಲ್ಸೋ. ನೀವೇ ಒಪ್ಕೊಂಡಿರ್ತಕ್ಕಂಥ ವಿಷಯಕ್ಕೆ ರಾಜೀನಾಮೆ ಅದು ಓಡಿ, ನೀವು ಚರ್ಚೆ ಮಾಡಿ, ಅದನ್ನ ಚರ್ಚೆ ಮಾಡಿ, ಡಿಸ್ಕಸ್ ಮಾಡಿ, ಸದನದಲ್ಲಿ ಒಪ್ಕೊಂಡಿದ್ದೀರಾ? ಮಾನ್ಯ ವಿರೋಧ ಪಕ್ಷದ ನಾಯಕರೇ, ಮಾನ್ಯ ಮುಖ್ಯಮಂತ್ರಿಗಳು ಸಂಸದೀಯ ವ್ಯವಹಾರಗಳಲ್ಲಿ ಯಾವ ರೀತಿಯಿಂದ ನಡ್ಕೋಬೇಕು ಅನ್ನೋಂಥ ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರೇನೀಗ ಸರ್ಕಾರ ಚರ್ಚೆಗೆ ತಯಾರಿಲ್ಲ ಅಂತ ಹೇಳಿಲ್ಲ. ಸರ್ಕಾರ, ಒಂದ್ ನಿಮಿಷ ರೀ ಪ್ಲೀಸ್, ನೀವು ಕೂಡ ಸದನದ ಗೌರವಾನ್ವಿತ ಸದಸ್ಯರು. ಅದು ಏನ್ ನಡೆದಿದೆ, ಹಗರಣ ಏನ್ ನಡೆದಿದೆ, ಏನಾಗಿದೆ, ಆಮೇಲೆ ಹೇಳಿದ್ರಲ್ಲ ರವಿ ಅವರೇ, ಚಾರ್ಜ್ ಶೀಟ್ ಎಷ್ಟು ಜನರ ಮೇಲೆ ಹಾಕಿಲ್ಲ. ಚಾರ್ಜ್ ಶೀಟ್ ಹಾಕಿದ ಮೇಲೆ ನ್ಯಾಯಾಲಯ ಅವ್ರಿಗೇನಾದ್ರೂ ಶಿಕ್ಷೆ ಕೊಟ್ಟಿದ್ರೆ ಇನ್ನು ನ್ಯಾಯಾಲಯದಲ್ಲೆಲ್ಲ ವಿಚಾರಣೆ ಪ್ರಾರಂಭ ಆಗಿಲ್ಲ. ಆಮೇಲೆ ಎಷ್ಟು ಜನ ಬಿಜೆಪಿ ಎಂಪಿಗಳ ಮೇಲೆ, ಎಷ್ಟು ಜನ ಮಂತ್ರಿಗಳ ಮೇಲೆ ಜಡ್ಜ್ಮೆಂಟ್ ಮಾಡಿದ್ದಾರೆ. ಮಾಡೋಣ, ಅದಕ್ಕೆ ಅವಕಾಶ ಕೊಡಿ, ಅದಕ್ಕೆ ಅವಕಾಶ ಕೊಡಿ. ನೋಟಿಸ್ ಕೊಟ್ಟು ಮಾತಾಡಿ. ಮುಖ್ಯಮಂತ್ರಿಗಳು ಮಾತಾಡಿ ಆಗಿದೆ. ಮಾತಾಡಿ. ನಾನು 2 ಮಾತು ಮಾತಾಡ್ತೇನೆ. ಒಂದ್ ನಿಮಿಷ ಇರಿ ಸ್ವಾಮಿ, ಒಂದ್ ನಿಮಿಷ.